ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಟ ಸಾವಿತ್ರಿ ವ್ರತದ ಮಹತ್ವ. ವಟ ಸಾವಿತ್ರಿ ವ್ರತವನ್ನು ಇಡೀ ಭಾರತದಲ್ಲಿ ಅಪಾರ ಭಕ್ತಿಯಿಂದ ಆಚರಿಸಲಾಗುತ್ತದೆ. ವಟ ಸಾವಿತ್ರಿ ವ್ರತವನ್ನು ವಿವಾಹಿತ ಭಾರತೀಯ ಮಹಿಳೆಯರು ತಮ್ಮ ಗಂಡ ಮತ್ತು ಮಕ್ಕಳ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ಆಚರಿಸುತ್ತಾರೆ. ಹಿಂದೂ ದಂತಕಥೆಗಳ ಪ್ರಕಾರ ಈ ದಿನದಂದು ದೇವಿ ಸಾವಿತ್ರಿಯು ತನ್ನ ಪತಿಯಾದ ಸತ್ಯವಾನನ ಜೀವವನ್ನು ಹಿಂದಿರುಗಿಸುವಂತೆ ಸಾವಿನ ದೇವರು ಯಮರಾಜನನ್ನು ಒತ್ತಾಯಿಸಿದಳು ಎಂದು ಹೇಳಲಾಗುತ್ತದೆ. ಭಗವಾನ್ ಯಮರಾಜನು ಅವಳ ಭಕ್ತಿಗೆ ಮೆಚ್ಚಿ ಅವನು ಅವಳ ಸತ್ತ ಗಂಡನನ್ನು ಹಿಂದಿರುಗಿಸಿದನು. ಅಂದಿನಿಂದ ವಿವಾಹಿತ ಮಹಿಳೆಯರು ವಟಮರಕ್ಕೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಈ ದಿನ ಸಾವಿತ್ರಿಯನ್ನು ದೇವಿ ಸಾವಿತ್ರಿ ಎಂದು ಪೂಜಿಸಲಾಗುತ್ತದೆ. ವಟ ಸಾವಿತ್ರಿ ವ್ರತದ ಮಹತ್ವ. ವಟ ಸಾವಿತ್ರಿ ವ್ರತದ ಮಹಿಮೆಗಳನ್ನು ಭವಿಷ್ಯೋತ್ತರ ಪುರಾಣ ಮತ್ತು ಸ್ಕಂದ ಪುರಾಣದಂತಹ ಹಲವಾರು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ವಟ ಸಾವಿತ್ರಿಯ ವ್ರತದಂದು ಭಕ್ತರು ವಟ ಅಥವಾ ಆಲದ ಮರವನ್ನು ಪೂಜಿಸುತ್ತಾರೆ. ಹಿಂದೂ ಪುರಾಣಗಳ ಪ್ರಕಾರ ಆಲದ ಮರವು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಎಂಬ ತ್ರಿಮೂರ್ತಿಗಳ ಸಾಂಕೇತಿಕ ಪ್ರತಿನಿಧಿಯಾಗಿದೆ. ಮರದ ಬೇರುಗಳು ಬ್ರಹ್ಮದೇವರನ್ನು ಪ್ರತಿನಿಧಿಸಿದರೆ ಕಾಂಡವು ವಿಷ್ಣುವಿನ ಸಂಕೇತವಾಗಿದೆ ಮತ್ತು ಮರದ ಮೇಲಿನ ಭಾಗವು ಶಿವ. ಮಹಿಳೆಯರು ತಮ್ಮ ಗಂಡನ ಸುರಕ್ಷತೆಗಾಗಿ ಈ ದಿನದಂದು ಪವಿತ್ರ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಅವರು ಅದೃಷ್ಟ ಮತ್ತು ಜೀವನದಲ್ಲಿ ಯಶಸ್ಸನ್ನು ಪ್ರಾರ್ಥಿಸುತ್ತಾರೆ. ವಟ ಸಾವಿತ್ರಿ ವ್ರತಾಚರಣೆ. ವಟ ಸಾವಿತ್ರಿ ವ್ರತವನ್ನು ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಎಂದು ನಿಮಗೆ ತಿಳಿದೇ ಇದೆ. ಆ ದಿನ ಮಹಿಳೆಯರು ಮುಂಜಾನೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿದ ನಂತರ ಶುಭ್ರವಾದ ಬಟ್ಟೆಯನ್ನುಟ್ಟು ಹಣೆಗೆ ಸಿಂಧೂರವನ್ನಿಟ್ಟು ಮದುಮಗಳಂತೆ ಅಲಂಕೃತಗೊಂಡು ನಂತರ ಆಲದ ಮರಕ್ಕೆ ಅಕ್ಕಿ ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ. ನಂತರ ಆಲದ ಮರದ ಸುತ್ತಲೂ ಹಳದಿ ಮತ್ತು ಕೆಂಪು ಬಣ್ಣದ ದಾರವನ್ನು ಕಟ್ಟಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ನಮಸ್ಕಾರ